ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕವಿತಾ. ಇವತ್ತು ಒಂದು ಐಸ್ ಕ್ರೀಮ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದುವೇ ಮ್ಯಾಂಗೋ ಐಸ್ ಕ್ರೀಮ್. ಮ್ಯಾಂಗೋ ಐಸ್ ಕ್ರೀಮ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಮ್ಯಾಂಗೋ ಸೀಸನ್ ಬೇರೆ ಬಂದಿದೆ. ಬೇಸಿಗೆಗಾಲದಲ್ಲಂತೂ ಈ ಥರ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ, ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಚಿಕ್ಕವರಿಂದ ದೊಡ್ಡವ್ರ ತನಕನೂ ಎಲ್ಲರೂ ಇಷ್ಟಪಟ್ಟು ತಿಂತಾಯಿದ್ರೆ ಮನೆಯಲ್ಲೆಲ್ಲ ಏನೋ ಒಂದು ಆನಂದ. ಅದರಲ್ಲೂ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ಖುಷಿ. ಈಚೆ ತಂದು ಪ್ರಿಸರ್ವೇಟಿವ್ಸ್ ಹಾಕಿರೋವಂಥ ಐಸ್ ಕ್ರೀಮ್ ತಿನ್ನೋ ಬದಲು ನಾವೇ ಮನೆಯಲ್ಲಿ ಕೈಯಾರ ಮಾಡಿಕೊಂಡು ತಿಂದರೆ ತುಂಬ ಖುಷಿಯಾಗುತ್ತೆ. ಹಾಗೆ ಮಕ್ಳಿಗೂ ಕೊಟ್ಟರೆ ಏನೋ ಒಂದು ಸಮಾಧಾನನೂ ಆಗುತ್ತೆ. ಬನ್ನಿ, ಇದನ್ನು ಹೇಗೆ ಮಾಡೋದು ಮನೆಯಲ್ಲೇ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲೂ ಕೆಲವೇ ಪದಾರ್ಥಗಳನ್ನು ಬಳಸಿ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಬೋದು. ಬನ್ನಿ, ಹೇಗೆಲ್ಲ ಮಾಡಿದ್ದೀನಿ ಇವತ್ತು ತೋರಿಸ್ತಾ ಇದ್ದೀನಿ. ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಹೇಗೆಲ್ಲ ಮಾಡೋದು ಅನ್ನೋದನ್ನು ನೋಡ್ಕೊಂಬಂದ್ಬಿಡೋಣ. ಮೊದಲಿಗೆ ನಾನೀಗ 2 ಮ್ಯಾಂಗೋನ ತಗೋತಾ ಇದ್ದೀನಿ. ಅದರಲ್ಲೂ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣಿದ್ರೆ ಚೆನ್ನಾಗಿರುತ್ತೆ. ಅದನ್ನು ನಾನು ಸಿಪ್ಪೆನೆಲ್ಲ ಕಟ್ ಮಾಡಿಕೊಂಡು ಅದರ ಒಳಗಡೆ ಇರುವಂತಹ ತಿರುಳು ಅಂದರೆ ಪಲ್ಪನ್ನು ನಾನು ತಗೊಳ್ತಾ ಇದ್ದೀನಿ. ಆ ಪಲ್ಪ್ನೆಲ್ಲ ತಗೊಂಡು ನೋಡಿ, ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಯಾಕೆ ಅಂದರೆ ಅದನ್ನು ನಾವು ಪೇಸ್ಟ್ ಮಾಡ್ಕೊಬೇಕು. ಪಲ್ಪ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಈಗ ಅದಕ್ಕೆ ಒಂದು ಕಾಫಿ ಗ್ಲಾಸಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಾಲನ್ನೇ ಹಾಕ್ಕೊಳ್ಳಿ. ಮತ್ತು ಅದಕ್ಕೀಗ ನಾನು 2 ಟೀ ಸ್ಪೂನಷ್ಟು ಹಾಲಿನ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬಂದೆ. ಇಷ್ಟು ಪೇಸ್ಟ್ ಆದರೆ ಸಾಕು. ಇದನ್ನೆಲ್ಲ ಒಂದು ಮತ್ತೆ ಬೌಲ್ಗೆ ಹಾಕೋತಾ ಇದ್ದೀನಿ. ಈಗ ಈ ಪೇಸ್ಟನ್ನು ಒಂದು ಸೈಡ್ಗೆ ಎತ್ತಿಡೋಣ. ಈಗ ಒಂದು ಪಾತ್ರೆ ತಗೊಂಡು ಒಂದು ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಹಸಿ ಹಾಲನ್ನು ಹಾಕೋತಾ ಇದ್ದೀನಿ. ಫ್ಲೇಮ್ ಕಮ್ಮಿ ಇರಲಿ. ಎಷ್ಟು ಅಂತೀರಾ ಹಾಲು? ಒಂದು 250 ml ಅಂದ್ಕೊಳ್ಳಿ. ಈಗ ಅದಕ್ಕೆ ನಾನು 3 ಟೀ ಸ್ಪೂನು ಸಕ್ಕರೆ ಹಾಕ್ಕೊಂಡೆ. ಈಗ ಚೆನ್ನಾಗಿ ಕೈ ಆಡಿಸ್ಬೇಕು. ಹಾಲನ್ನ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಈಗ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು, ಅಂದರೆ ಹೈ ಫ್ಲೇಮು ಲೋ ಫ್ಲೇಮು ಸೆಟ್ ಮಾಡ್ಕೋತಾ ಇರಿ. ಯಾಕೆಂದರೆ ಹಾಲು ಉಪ್ಪಿಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಫ್ಲೇಮ್ನ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಕುದಿಸ್ಕೊಬೇಕಾಗುತ್ತೆ. ನೋಡಿ, ಇವಾಗ ಉಪ್ಪು ಬಂತು ಹಾಲು. ಮತ್ತು ಇದು ರೆಡ್ಯೂಸ್ ಆಗಬೇಕು. ಹಾಲೆಲ್ಲನೂ ಇವಾಗ ಚೆನ್ನಾಗಿ ಕುದಿಬೇಕು. ಗಟ್ಟಿ ಹಾಲೇ ಹಾಕ್ಕೊಳ್ಳಿ, ನೀರು ಮಿಕ್ಸ್ ಮಾಡೋದು ಬೇಡ. ಈಗ ಕುದಿಯೋ ಟೈಮಲ್ಲಿ ಇದಕ್ಕೆ 1 ಕಾಫಿ ಗ್ಲಾಸಷ್ಟು ಮಿಲ್ಕ್ ಮೇಡನ್ನು ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಬರುತ್ತೆ, ಅದರಲ್ಲೂ ಸ್ವೀಟ್ ಇರುತ್ತೆ. ಅದಕ್ಕೆ ಸಕ್ಕರೆ ನೋಡಿಕೊಂಡೇ ಹಾಕ್ಕೊಳ್ಳಿ. ಈಗ ಮಿಲ್ಕ್ ಮೇಡ್ ಹಾಕ್ಕೊಂಡೆ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದೀತಾ ಅದು ರೆಡ್ಯೂಸ್ ಆಗಬೇಕು ಹಾಲು. ಈಗ ಇದಕ್ಕೆ ನಮಗಿಷ್ಟ ಆಗಿದ್ದಂತಹ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಬೋದು. ದ್ರಾಕ್ಷಿ ಹಾಕ್ಕೊಂಡೆ, ಪಿಸ್ತಾ ಹಾಕ್ಕೊಂಡೆ, ಹಾಗೆ ಗೋಡಂಬಿ ಹಾಕ್ಕೊಂಡೆ, ಹಾಗೆ ಬಾದಾಮಿನೂ ಹಾಕ್ಕೊಂಡೆ. ಎಲ್ಲ ಸ್ವಲ್ಪನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನನ್ನ ಮನೇಲಿ ತಿಂತಾರೆ, ಅದಕ್ಕೋಸ್ಕರ ನೀವು ನೋಡಿಕೊಂಡೇ ಹಾಕ್ಕೊಳ್ಳಿ. ನಿಮ್ಗೆ ಯಾವುದು ಇಷ್ಟನೋ ಅದೇ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ಅವನ್ನೆಲ್ಲ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಕಟ್ ಮಾಡಿ ಹಾಕಬೇಕು. ಈ ಥರ ಅವೆಲ್ಲ ಹಾಕೋದ್ರಿಂದ ಒಂಥರ ಬಾಯಿಗೆ ಸಿಗ್ತಾ ಇರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈಗ ನೋಡಿ, ಸ್ವಲ್ಪ ಎಲ್ಲ ಚೆನ್ನಾಗಿ ಕುದ್ದು ಕಮ್ಮಿ ಆಗಿದೆ ಹಾಲು. ಇಷ್ಟು ಅಂದರೆ 50% ಅದು ರೆಡ್ಯೂಸ್ ಆಗಬೇಕು. ಈಗ ಇದು ಹಾಲೆಲ್ಲ ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ. ಈಗ ಇದನ್ನು ಸ್ವಲ್ಪ ಹಾರಬೇಕು. ಅದು ಹಾರೋದಕ್ಕೆ ಬಿಡಬೇಕು. ಇದೆಲ್ಲ ಹಾರದ ಮೇಲೆ ನಾವು ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮ್ಯಾಂಗೋನ, ಅದನ್ನು ಸೇರಿಸ್ಬೇಕಾಗತ್ತೆ.
ಈಗ ನೋಡಿ ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಸೇರಿಸಿ ಒಂದ್ಸಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇದೆಲ್ಲ ಮಿಕ್ಸ್ ಆಗಿದೆ ನೋಡಿ, ಈ ಥರ ಕಾಣಿಸ್ತಾ ಇರುತ್ತೆ ಟೆಕ್ಸ್ಚರು. ಈಗ ಇದು ರೆಡಿ ಇದೆ, ಅಂದರೆ ಟೆಂಪ್ರೇಚರು ರೂಮ್ ಟೆಂಪ್ರೇಚರ್ಗೆ ಇದೆ ಇದು. ಈಗ ಇದನ್ನು ನಮಗೆ ಯಾವುದು ಬೇಕೋ ಒಂದು ಬೌಲ್ ತಗೊಂಡು ಅಥವಾ ನಿಮ್ಮ ಕಂಟೈನರ್ ಯಾವುದಿದೆಯೋ ಅದಕ್ಕೆ ಹಾಕ್ಕೊಳ್ಳಿ. ಮನೆಯಲ್ಲೇ ಒಂದು ಖಾಲಿ ಐಸ್ ಕ್ರೀಮ್ ಬಾಕ್ಸ್ ಇತ್ತು, ಅದಕ್ಕೆ ನಾನು ಇದನ್ನು ಹಾಕ್ಕೊಂಡೆ. ಈಗ ಅದರ ಮುಚ್ಚಳ ಮುಚ್ಚಿ ಮತ್ತೆ ಇನ್ನು ಮಿಕ್ಕಿರೋದನ್ನೆಲ್ಲನೂ ಇನ್ನೊಂದು ಖಾಲಿದು ಒಂದು ಬಾಕ್ಸ್ ಇತ್ತು, ಚಿಕ್ಕ ಬಾಕ್ಸು, ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಮತ್ತೆ ಅದನ್ನು ಎತ್ತಿಡ್ತಾ ಇದ್ದೀನಿ. ಮತ್ತೆ ಇನ್ನೂ ಒಂದು ಸ್ವಲ್ಪ ಮಿಕ್ಕಿದೆ, ಅದನ್ನು ಕುಲ್ಫಿ ಥರ ಮಾಡಬಹುದಲ್ವಾ ಅಂತ ಹೇಳಿ ಒಂದು ಲೋಟಕ್ಕೆ ಅದನ್ನೆಲ್ಲ ಬಗ್ಗಿಸ್ತಾ ಇದ್ದೀನಿ ನೋಡಿ. ಒಂದು ಲೋಟ ತಗೊಂಡು ಅದಕ್ಕೆಲ್ಲ ಇದನ್ನು ಹಾಕ್ಕೋತಾ ಇದ್ದೀನಿ. ಮಿಕ್ಕಿರೋದೆಲ್ಲ ಹಾಕ್ಕೊಂಡೆ. ಮತ್ತು ಅದನ್ನೆಲ್ಲ ಕವರ್ ಮಾಡಿ ಈಗ ನಾವು ಫ್ರಿಜ್ಗೆ ಇಡಬೇಕು. ಈಗ ಸೆಟ್ ಆಗಿದೆ, ಎಲ್ಲನೂ ಸೆಟ್ ಮಾಡಿಕೊಂಡು ಇವನ್ನೆಲ್ಲ ಕವರ್ ಮಾಡಿಕೊಂಡೆ. ಇದನ್ನೆಲ್ಲ ಫ್ರಿಜ್ಗೆ ಇಡ್ತಾ ಇದ್ದೀನಿ. ಎಷ್ಟು ಅವರ್ ಅಂತೀರಾ? 6ರಿಂದ 8 ಗಂಟೆ ಬಿಟ್ಟರೆ ಸಾಕಾಗುತ್ತೆ. ನಾನು ಒಂದು 8 ಅವರ್ ಬಿಟ್ಟಿದ್ದೆ ಫ್ರಿಜ್ಜಲ್ಲಿ. ಇದು ಚೆನ್ನಾಗಿ ಫ್ರೀಸ್ ಆಗಬೇಕು ನೋಡಿ. 8 ಅವರ್ ಆದಮೇಲೆ ತೆಗೆದೆ ನೋಡಿ, ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ, ಐಸ್ ಕ್ರೀಮ್ ರೆಡಿ ಇದೆ. ಇದನ್ನೆಲ್ಲ ಇವಾಗ ಓಪನ್ ಮಾಡೋಣ. ಅದನ್ನು ಯಾಕೆ ನೀರಲ್ಲಿ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಕುಲ್ಫಿ ಥರ ಇದೆಯಲ್ಲ, ಅದು ಸ್ವಲ್ಪ ಬಿಡಬೇಕು ಅಂತ. ಕೆಳಗಡೆ ಇಲ್ಲ ಅಂದರೆ ಗಟ್ಟಿ ಇರುತ್ತೆ, ಬಿಡಲಿ ಅಂತ ನೀರಲ್ಲಿ ಇಟ್ಟಿದ್ದೀನಿ ಲೋಟದಲ್ಲಿರೋವಂಥ ಐಸ್ ಕ್ರೀಮ್ನ. ನೋಡಿ ಈ ಥರ ಬಂದಿದೆ, ಕುಲ್ಫಿ ಈ ಥರ ಆಗಿದೆ. ಅದು ನನ್ನ ಚಿಕ್ಕ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಆ ಥರ ಒಂದು ಮಾಡಿಕೊಟ್ಟೆ. ಏನಿಲ್ಲ ಅಂದರೂ ಒಂದು 500 ml 600 ml ತನಕನೂ ಐಸ್ ಕ್ರೀಮ್ ಆಗುತ್ತೆ. ಮನೆ ಮಂದಿ ಎಲ್ಲ ಆರಾಮಾಗಿ ತಿನ್ಬೋದು ನೋಡಿ. ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲರಿಗೂ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಿ ಆಗಿತ್ತು. ಮತ್ತೆ ಬೇರೆ ಬೇರೆ ಐಸ್ ಕ್ರೀಮ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಖಂಡಿತ ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇದನ್ನೆಲ್ಲ ನಾನು ಬೌಲ್ಗೆ ಹಾಕಿ ಸರ್ವ್ ಮಾಡ್ತೀನಿ. ಈಗ ಈ ಥರ ನೀವು ಸಹ ಮನೆಯಲ್ಲೇ ಮಾಡಿಕೊಡಿ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಆಚೆಗಡೆ ಹೋಗಿ ತಿನ್ನೋ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಖುಷಿಯಾಗಿ ಎಲ್ಲರೂ ತಿನ್ಬೋದು, ಮತ್ತು ಖರ್ಚು ಸಹ ಉಳಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕುಲ್ಫಿ ಸಹ. ಇದೇನು ತುಂಬ ಹೊತ್ತಿಡಿಯೋದಿಲ್ಲ, ಪ್ರಿಪೇರ್ ಮಾಡೋದಕ್ಕೆ ಒಂದು 1/2 ಅವರ್ ಆಗುತ್ತೆ. ಆದರೆ ಫ್ರಿಜ್ಜಲ್ಲಿ ಒಂದು 6ರಿಂದ 8 ಅವರ್ ಇಡಲೇಬೇಕಾಗುತ್ತೆ, ಆ ಒಂದು ಟೈಮ್ ಕೊಡಲೇಬೇಕು. ಬಟ್ ನಾವೇ ಕೈಯಾರ ಮನೆಯಲ್ಲಿ ಮಾಡಿ ತಿಂದರೆ ಆ ಖುಷಿನೇ ಬೇರೆ ಅಲ್ವಾ. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಆಚೆಯಿಂದ ತಂದು ತಿನ್ನೋ ಬದಲು ಈ ಥರ ನಾವೇ ಮನೆಯಲ್ಲಿ ಮಾಡಿ ತಿಂದರೆ ಎಷ್ಟು ಖುಷಿಯಾಗುತ್ತೆ, ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಈ ಒಂದು ಮ್ಯಾಂಗೋ ಐಸ್ ಕ್ರೀಮ್ನ ನಾನು ನನ್ನ ಮಗನಿಗೆ ತಿನ್ನಿಸ್ತೀನಿ ನೋಡಿ. ಅವನಿಗೆ ಎಷ್ಟು ಇಷ್ಟಪಟ್ಟು ತಿಂದ ಅಂದರೆ ಅವನ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ನಿಮಗೆ.
ಅವನಿಗಂತೂ ತುಂಬ ಇಷ್ಟ ಆಗೋಯ್ತು. ಆ ಕುಲ್ಫಿ ಸಹ ಮಾಡಿಸ್ಕೊಂಡಿದ್ದ, ಅದನ್ನು ಸಹ ತಿಂದ. ಬಟ್ ಮೊದಲು ಐಸ್ ಕ್ರೀಮ್ ತಿನ್ನು ಅಂತ ಹೇಳಿ ಬೌಲ್ ಕೊಟ್ಟೆ. ಅವನಂತೂ ಈಸ್ಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.